ಇದೇನಿದು ಅರ್ಧಂಬರ್ಧ ಸುಟ್ಟಿರೋ ಡೈರಿ ಇಟ್ಕೊಂಡಿದ್ದಾರಲ್ಲ. ಸುಟ್ಟಿರೋದು ಇಟ್ಕೊಳ್ಳೋಷ್ಟು ಇಂಪಾರ್ಟೆಂಟ್ ಏನಿದೆ ಇದರಲ್ಲಿ? ಸರ್ವಮಂಗಳ. ಅವತ್ತು ಆದರ್ಶ ಹೇಳ್ತಿದ್ದಿದ್ದು ಇದೇ ಸರ್ವಮಂಗಳ ಬಗ್ಗೆನಾ? ಅಪ್ಪನ ಬಗ್ಗೆ ಕಂಪ್ಲೇಂಟ್ ಕೊಟ್ಟಿರೋದು ಇದೇ ಸರ್ವಮಂಗಳನ? ಹಾಗಿದ್ರೆ ಇದ್ಯಾಕೆ ದೀಪ ಅವ್ರ ಹತ್ರ ಇದೆ? ಇವ್ರಿಗೂ ಸರ್ವಮಂಗಳಗೂ ಏನು ಸಂಬಂಧ? ಅಥವಾ ಇವರು ನಂತರನೇ ಈ ಸರ್ವಮಂಗಳ ಬಗ್ಗೆ ತಿಳ್ಕೊಳ್ಳೋ ಪ್ರಯತ್ನದಲ್ಲಿದ್ದಾರೆ? ಹಾಗೇನಾದರೂ ಇದ್ದರೆ ನನಗಿಂತ ಚೆನ್ನಾಗಿ ಇದ್ರ ಬಗ್ಗೆ ದೀಪ ಅವ್ರಿಗೆ ಗೊತ್ತಿರುತ್ತೆ. ಏನು ಮಾಡಲಿ? ಅವ್ರನ್ನ ಕೇಳಲ್ಲ, ಸುಮ್ಮನಿರಲ್ಲ. ನನ್ನ ಪ್ರೀತಿ ಬೇಕು ಅಂದ್ರೆ ನಿಮಗೆ ನನ್ನ ಜೊತೆ ಬರಬೇಕು. ಬಿಟ್ಟು ಬರಬೇಕು ಅಂದ್ರೆ ನಿಮಗೆ ಜೊತೆ ಇದೆ ಎಲ್ಲ ಸಂಬಂಧಗಳನ್ನು ಕಡ್ಕೊಂಡು ಬರಬೇಕು. ಬೇಡ ಅನ್ನಿಸ್ತದೆ. ಈಗ ನಾವಿಬ್ಬರು ಹೋಗ್ತಿರೋ ದಾರಿ ಬೇರೆ ಬೇರೆ ರೂಟಲ್ಲಿ ಹೋಗ್ತಾ ಇದೆ. ಅವ್ರಿಗೆ ಸತ್ಯ ಹೇಳಬೇಕು ಅಂತಿದ್ರೆ ಯಾವಾಗಲೂ ಹೇಳಿರೋರು. ಸದ್ಯಕ್ಕೆ ಅವ್ರು ಏನು ಕಂಡುಹಿಡಿಬೇಕು ಅಂದ್ಕೊಂಡಿದ್ದಾರೋ ಕಂಡುಹಿಡೀಲಿ. ಅಲ್ಲಿವರೆಗೂ ನನ್ನ ರೀತಿಲಿ ನಾನು ಪ್ರಯತ್ನ ಮಾಡ್ತಾ ಇರ್ತೀನಿ. ಇದರಲ್ಲಿ ಇನ್ನೂ ಏನೇನಿದೆ? ಚಿರಾಗ್, ಚಿರಾಗ್, ಏನ್ ಮಾಡ್ತಿದ್ದೀರಾ? ಏನೂ ಇಲ್ಲ. ಅಲ್ಲ, ನನ್ನ ಮೇಕಪ್ ಬ್ಯಾಗ್ ಮೇಲೆ ಈ ತರ ಕೈ ಇಟ್ಟ ಅದು ಹಾಳಾಗಲ್ವಾ? ತೆಗಿರಿ ಕೈನ. ಆಯಿತು ಆಯ್ತು ಬಿಡಿ. ನಿಮ್ಮನ್ನ ನೋಡ್ತಾ ಇದ್ರೆ ನಂಗೆ ಯಾಕೋ ಡೌಟ್ ಬರ್ತಿದೆ. ಏನು ಡೌಟು? ನಂಗೆ ಗೊತ್ತಾಗ್ದಂಗೆ ನನ್ನ ವಾರ್ಡ್ರೋಬ್ ಏನಾದರೂ ಚೆಕ್ ಮಾಡಿದ್ರಾ? ಕದ್ದಿದ್ದ ಜಾಗದಲ್ಲೇ ಯಾರು ಪದೇ ಪದೇ ಕದೀತಾರ? ಯಾರು ಗೊತ್ತು, ನೀವೇ ಹೇಳ್ಬೇಕು. ಒಂದ್ಸಲಿ ಕದ್ದ ಮೇಲೆ ಅದೇ ಜಾಗದಲ್ಲಿ ಯಾರು ಕದಿಯಕ್ಕೆ ಹೋಗಲ್ಲ, ಬೇರೆ ಜಾಗ ಹುಡುಕೋತಾರೆ. ಅಂದ್ರೆ ನನ್ನ ವಾರ್ಡ್ರೋಬ್ ಚೆಕ್ ಮಾಡಿಲ್ಲ ಅಂತ ಆಯ್ತು. ಛೇ ಇಲ್ಲಪ್ಪ, ಬೇಕಾದ್ರೆ ಚೆಕ್ ಮಾಡ್ಕೊಳ್ಳಿ. ಓಕೆ, ಚೆಕ್ ಮಾಡ್ತೀನಿ. ಯಾವಾಗ? ಆಮೇಲೆ ಚೆಕ್ ಮಾಡ್ತೀನಿ. ಪರವಾಗಿಲ್ಲ, ಈಗಲೇ ಚೆಕ್ ಮಾಡ್ಕೊಳ್ಳಿ. ಯಾಕೆ? ನಾನು ಕೀ ಎಲ್ಲಿಟ್ಟಿದ್ದೀನಿ ಅಂತ ನೋಡಕ್ಕ? ಇಲ್ಲಪ್ಪ, ಪರವಾಗಿಲ್ಲ, ನಾನು ಆಮೇಲೆ ಚೆಕ್ ಮಾಡ್ತೀನಿ.